ಇವತ್ತೊಂದು ದಿನ ನನ್ನ ಜನ್ಮದಿನದ ಆಚರಣೆಗೆ ನಮ್ಮ ರಾಜಕೀಯ ಗುರುಗಳು, ನನ್ನ ತಂದೆಯ ಸಮಾನರಾದಂಥ ರಾಜಗೋಪಾಲನವರು ಹಾಗೂ ಶಂಕರಣ್ಣ ಆಗಿರ್ಬೋದು, ಇನ್ನು ಶಂಕರ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ರಾಜ್ ಆಗಿರ್ಬೋದು, ಇನ್ನು ಅನೇಕ ಜನಗಳು, ಒಬ್ಬೊಬ್ರು ಹೆಸರು ಹೇಳಕ್ಕಾಗಲ್ಲ, ತುಂಬಾ ಜನ ಇದ್ದಾರೆ. ಅನ್ನತ ಭಾವಿಸ್ಬೇಡ್ರಿ, ಹೆಸರುಗಳು ಬಿಟ್ಟಿದ್ರೆ. ಎಲ್ಲರೂ ಕೂಡ ನನ್ನ ಸೋದರ ಭಾವನೆಯಲ್ಲಿ ಭಾವಿಸ್ತೀನಿ. ನೀವು ಕೂಡ ಅಷ್ಟೇ ನನ್ನ ಸೋದರ ಭಾವನೆಯಲ್ಲಿ ಭಾವಿಸ್ತೀರಾ. ಹಾಗಾಗಿ ಹೆಸರುಗಳು ಹೇಳದಿದ್ರೆ ಕ್ಷಮಿಸಿ. ಈ ಒಂದು ಹುಟ್ಟು ಹಬ್ಬಕ್ಕೆ ನನ್ನನ್ನ ಕರೆದು ಎಲ್ಲ ಹುಡುಗರು ಹೇಳಿದ್ರು, ನಾವು ಬೇಡ, ನನಗೆ ಆಚರಣೆ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಹುಡುಗರೆಲ್ಲ ಬಂದು ಇಲ್ಲ ನಾವೇ ಮಾಡ್ತೀವಿ ಅನ್ನೋ ಒಂದು ಕಾರಣದಲ್ಲಿ ಅವ್ರ ಪ್ರೀತಿ ವಿಶ್ವಾಸ ಈ ಒಂದು ಬರ್ತ್ಡೇಲಿ ತೋರಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನನ್ನ ರಾಜಕೀಯವಾಗಿ ಬೆಳೆಸಿದ್ದು ಉಳಿಸಿದ್ದು ಇವರೇ. ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂತಂತಂದ್ರೆ ಅದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಹಾಗಾಗಿ ನನಗೆ ಈ ಜನ್ಮದಿನದ ಶುಭವನ್ನು ಕೋರಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ನನ್ನ ಪ್ರತಿಯೊಂದು ಹೆಜ್ಜೆಗೂ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತಾ ಇರಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಆನಂದ ರೆಡ್ಡಿ ಅವರು ಓಲಂಟೇಶನ್ನ ಮಗನು. ಆದರೆ ಅವರು ಬಡವರ ಪರವಾಗಿ ತುಂಬ ಕೆಲಸಗಳು ಮಾಡಿದ್ದಾರೆ ಇವರಪ್ಪ. ಇವರು ಅದೇ ಥರ ಅವರು ಹೋಗಿಬಿಟ್ರು ಪಾಪ. ಅವ್ರ ಥರ ಇವರು ವಾಲಂಟೇಶನ್ ಹೋದ್ರು. ಎರಡನೇ ವೆಂಕಟೇಶನ್ ಅವರು ಇಲ್ಲಿದ್ದಾರೆ ಅಂತ ಹೇಳ್ತಾ ಈ ಶುಭ ಕೋರ್ತಾ ಇವ್ರಿಗೆ, ನಮ್ಮ ಬಡವರಿಗೆ ಎಲ್ಲರಿಗೂ ತುಂಬ ಕಷ್ಟಗಳಿಗೆ ಏನೇ ಕಷ್ಟ ಇದ್ರೂ ಕೂಡ ಅವ್ರು ಸ್ಪಂದಿಸ್ತಾರೆ. ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ಕೆಲಸ ಆಗ್ಬೋದು. ಇವರು 2ನೇ ಬಾರಿ ಮೆಂಬರ್ ಆಗಿದ್ದಾರೆ. ಮತ್ತೆ ಇನ್ನೂ ರಾಜಕೀಯವಾಗಿ ಇವರು ಇನ್ನ ಬೆಳಿಬೇಕು ಅಂತ ಎಲ್ಲ ಇನ್ನ ರಾಜಕೀಯವಾಗಿ ಬೆಳಿಬೇಕು, ಇನ್ನು ಮೇಲಿನ ಮಟ್ಟಕ್ಕೆ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇವ್ರಿಗೆ ಶುಭ ಕೋರ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ.